ಇವತ್ತು ಕುರುಬ ಸಮಾಜದ ವತಿಯಿಂದ ಆಳಂದ ತಾಲೂಕಿನ BR ಪಾಟೀಲ್ರಿಗೆ ವಿನಂತಿಸಿಕೊಳ್ಳೋದೇನೆಂದರೆ ಆಗ್ರಹ ಮಾಡೋದೇನೆಂದರೆ ತಮ್ಮ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಣಗಳಾಗಿ ಒಂದು ಬಣ ಸಿದ್ದರಾಮಯ್ಯನ ಪರವಾಗಿ ಮಾತಾಡ್ತಾ ಇದೆ ಮಾಧ್ಯಮಗಳ ಮೂಲಕ, ಇನ್ನೊಂದು ಬಣ DK ಶಿವಕುಮಾರ್ ಪರವಾಗಿ ಮಾತಾಡ್ತಾ ಇದೆ. ತಾವುಗಳು BR ಪಾಟೀಲ್ ತಾವುಗಳು ಸಿದ್ದರಾಮಯ್ಯ ಸಾಹೇಬರ ಆತ್ಮೀಯ ಗೆಳೆಯರಾಗಿ ತಾವು ಯಾವುದೂ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅದಕ್ಕೆ ನೀವು DK ಶಿವಕುಮಾರ್ ಪರವಾಗಿನೋ ಅಥವಾ ಸಿದ್ದರಾಮಯ್ಯನ ಪರವಾಗಿ ಅನ್ನೋದು ಕುರುಬ ಸಮಾಜಕ್ಕೆ ಸ್ಪಷ್ಟವಾಗಿಲ್ಲ. ಅದಕ್ಕೆ ಈ ಮಾಧ್ಯಮಗಳ ಮೂಲಕ ಮಾನ್ಯ ಶಾಸಕರಲ್ಲಿ ಆಗ್ರಹ ಮಾಡೋದೇನಂತಂದರೆ, ನೀವು ಯಾರ ಪರವಾಗಿದ್ದೀರಿ ಅನ್ನೋದು ದಯಮಾಡಿ ಸ್ಪಷ್ಟಪಡಿಸಬೇಕು. ಎರಡನೇದಾಗಿ ಕುರುಬ ಸಮಾಜ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮಗೆ ಮತ ಚಲಾಯಿಸಿದೆ. ಆ ಮತದ ಮೂಲಕ ತಾವು ಆಳಂದ ತಾಲೂಕಿನ ಶಾಸಕರಿಗೆ ಆಯ್ಕೆಯಾಗಿದ್ದೀರಿ. ಆದರೆ ಇವತ್ತಿಗೂ ಕೂಡ ತಾವು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದರೆ ತಾವು ಮನಸ್ಸು ಮಾಡಿಲ್ಲ. ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿಲ್ಲ, ಇವತ್ತಿಗೂ ತಾಲೂಕಾ ಪಂಚಾಯತ್ ಮೆಂಬರ್ ಆಗಿಲ್ಲ, ಆಳಂದ ಮುನ್ಸಿಪಾಲ್ಟಿ ಮೆಂಬರ್ ಇಲ್ಲ, EDB ಮೆಂಬರ್ ಮಾಡ್ಬೋದಾಗಿತ್ತು, ಅಥವಾ ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಮಾಡ್ಬೋದಾಗಿತ್ತು, DCC ಬ್ಯಾಂಕ್ ಈ ರೀತಿ DCC ಬ್ಯಾಂಕಿಂದು ಮೆಂಬರ್ ಡೈರೆಕ್ಟರ್ ಮಾಡ್ಬೋದಾಗಿತ್ತು, ಶುಗರ್ ಫ್ಯಾಕ್ಟ್ರಿ ಮಾಡ್ಬೋದಾಗಿತ್ತು. ತಾವು ಯಾವುದೂ ಮಾಡಿಲ್ಲ. ಅದಕ್ಕೆ ಯಾಕೆ ಮಾಡ್ತಾ ಇಲ್ಲ, ನಮ್ಮ ಸಮಾಜಕ್ಕೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾಯಿದ್ದೀರಿ ಅನ್ನೋದು ತಾವು ತಿಳಿಸ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ಆಗ್ರಹ ಮಾಡ್ತೀವಿ. ನಿಮ್ಮ ಸಮಾಜಕ್ಕೆ ಏನು ವ್ಯತ್ಯಾಸ ಇಲ್ಲ, ನಾವು ಕೇಳ್ತಕ್ಕಂಥ ಪ್ರಶ್ನೆ ಸಮಾಜ ಪರವಾಗಿ ಅಷ್ಟೇ ಕೇಳ್ತಕ್ಕಂಥದ್ದು ಏನಂತಂದರೆ, ನಾವು ಸಿದ್ದರಾಮಯ್ಯನ ಪರವಾಗಿ ಹೇಳಬೇಕಾಗಿತ್ತು. ಯಾಕಂದರೆ ನಮ್ಮ ಸಮಾಜದ ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಿತ್ತಂದ್ರೆ ನಮ್ಗೆ ಹೆಮ್ಮೆ ವಿಷಯ. ಅವರು ಇನ್ನೂ 5 ವರ್ಷ ಸಂಪೂರ್ಣವಾಗಿ ಅಧಿಕಾರ ಚಲಾಯಿಸಿದ್ರು ಅಂತಂದರೆ 10 ವರ್ಷಗಳ ಆಳಿರ್ತಕ್ಕಂಥ ಒಂದು ಕ್ರೆಡಿಟ್ ಕುರುಬ ಸಮಾಜಕ್ಕೆ ಬರ್ತದೆ ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಅಂತಂದ್ರೆ ಪ್ರಶ್ನೆ ಮಾಡ್ತಾಯಿದ್ದೀವಿ ಅಷ್ಟೇ. ನೀವು ಯಾರಿಗೆ ಮಾಡ್ತಿರೋ ಗೊತ್ತಿಲ್ಲ, ಆದರೆ ಕುರುಬ ಸಮಾಜದವರು ಬಹುಸಂಖ್ಯಾತರಿದ್ದು ತಮ್ಮ ಮತ ಚಲಾಯಿಸಿ ಆಯ್ಕೆ ಮಾಡಿದ್ದೀವಿ. ಆತ್ಮೀಯ ಗೆಳೆಯ ಹೇಳಿ ಇದು ಸಲುವಾಗಿ ನೀವು KGP ಇದ್ದಾಗೂ ಸಲ ಆತ್ಮೀಯ ಗೆಳೆಯ ಇದ್ದೀರಿ. ಅದಕ್ಕೆ ಅಂತ ಹೇಳಿನೇ ನಾವು KGP ಇದ್ದಾಗ ನೀವು KGPಗೆ ನಮ್ಮ ಕುರುಬ ಸಮಾಜ ಓಟ್ ಚಲಾಯಿಸಿ ಆಯ್ಕೆ ಮಾಡ್ಯಾರ. ಇವಾಗ ಕಾಂಗ್ರೆಸ್ನಲ್ಲಿ ಬಂದಾಗ ಮಾತ್ರ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಬೇರೆ ಅಲ್ಲ, ಇವತ್ತು BR ಪಾಟೀಲ್ ಬೇರೆ ಅಲ್ಲ ಅನ್ನುವಂಥ ಉದ್ದೇಶ ಇಟ್ಕೊಂಡು ಮತ ಚಲಾಯಿಸಿ, ಇಷ್ಟೆಲ್ಲ ಭಾವನೆ ಇಟ್ಕೊಂಡು ಕುರುಬ ಸಮಾಜ ನಮ್ಮ ಬಗ್ಗೆ ಒಂದು ಗೌರವ ಭಾವನೆ ಇಟ್ಕೊಂಡು ಮತ ಚಲಾಯಿಸಿದ್ರು ಕೂಡ ಇವತ್ತಿಗೂ ಕುರುಬ ಸಮಾಜವನ್ನು ಯಾಕೆ ನೀವು ಅಲಕ್ಷ್ಯ ಮಾಡ್ತಾ ಇದ್ದೀರ ಅನ್ನುವಂಥದ್ದು ನಾವು ಬಹಿರಂಗವಾಗಿ ಬೆಂಬಲ ಕೊಡಬೇಕಲ್ಲ. ಬಹಿರಂಗವಾಗಿ ಹೇಳ್ಬೇಕು. ನಾವು ಸಿದ್ದರಾಮಯ್ಯನ ಪರವಾಗಿದ್ದೀವಿ, ಆತ್ಮೀಯ ಗೆಳೆಯನ್ನ ನಾವು ಅವರದ್ದು ಬಿಟ್ಟಿರಲ್ಲ ಅನ್ನುವಂಥದ್ದು ಮಾತನ್ನು ಹೇಳಬೇಕಾಗಿತ್ತು. ಸಮಾಜದ ಪರವಾಗಿ ಎಲ್ಲ ಕೆಲಸ ಸಮಾಜದ ಪರವಾಗಿ ಎಲ್ಲ ಕೆಲಸ ಮಾಡಬೇಕು. ಇವತ್ತು ಕನಕ KRDB ಇದು ಕ್ರಿಯಾ ಯೋಜನೆ ಆಗ್ತದೆ ವರ್ಷಕ್ಕೊಂದ್ಸಲ, ಅದರಾಗ ಇದೇನು ಕನಕಗೊಂಡು ಏನೂ ಇದು ಇಲ್ಲ, ಪ್ರಸ್ತಾಪ ಇಲ್ಲ. ಯಾಕೆ ಮಾಡಲಿಲ್ಲ? ಇವತ್ತು KRDBದಿಂದ ಕೆಲವೊಂದು ಪ್ರೋಗ್ರಾಮ್ಗಳದಾವೆ. ನೀವು ಕನಕ ಭವನ ಕೊಟ್ಟರೆ ನಮ್ಮ ಸಮಾಜಕ್ಕೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅನುಕೂಲ ಆಗ್ತವೆ. ಅದಕ್ಕೆ ಇವೆಲ್ಲ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತೀವಿ. ನಮ್ಮ ಹೆಸರು ಬಾಬುರಾವ್ ಸರ್. ಆಳಂದ ತಾಲೂಕದ ಕುರುಬ ಸಮಾಜದವರು ಸ್ವಲ್ಪ ಏನೋ ನಮ್ಮ ಇದ್ದ BR ಪಾಟೀಲ್ ಕೆಲಸ ಆಗ್ತಾಯಿಲ್ಲ. ಅದಕ್ಕೆ ಭಾಳ ಅನ್ಯಾಯ ಆಗೈತೆ ಅವರಿಗೆಲ್ಲ. ಇನ್ನು ಮುಂದಾದ್ರೆ 2 ವರ್ಷ ಪೀರಿಯಡ ಅವರು ಒಳ್ಳೆ ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಿ ಕನಕ ಭವನ ಆಗಲಿ, ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಬರುವಂಥ ದಿನಗಳಲ್ಲಿ ತಾಲೂಕು ಪಂಚಾಯತ್ ಆಗಲಿ, ಇಲ್ಲಿವರೆಗೆ ಅವ್ರು ಏನೂ ಮಾಡಿಲ್ಲ. ಇನ್ನು ಮುಂದಾದ್ರೆ ಅವರು ಮಾಡ್ಬೇಕಂತ ಹೇಳಿ ನಮ್ಮೆಲ್ಲ ಕುರುಬ ಸಮಾಜದ ಒತ್ತಾಯ. ಸರ್, ಹೆಂಗೆ ಕೇಳ್ತಾ ಇದ್ದೀರಾ? ಅವ್ರಿಗೆ ಏನಾದರೂ ಸಪೋರ್ಟ್ ಮಾಡಿದ್ದೀರಿ ಏನಂತ ಒಂದು ಪ್ರಶ್ನೆ ಬರ್ತದೆ ಸರ್. ಸಪೋರ್ಟ್ ಮಾಡಿದಾರಲ್ಲ ನಮ್ಮ ಕುರುಬ ಮೇಲೆ. ಇದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆ ಥರ ನೀವು ಓಟ್ ಹಾಕಿದ ತಳಕ್ಕೆ ನಮ್ಮ ಕುರುಬ ಸಮಾಜದ ಸಪೋರ್ಟ್ ತೊಗೊಂಡಿದ್ದಾರೆ ಅವ್ರು ಮುಂಚೆ. ಅದ್ರ ಸಲಕ್ಕೆ ನಾವು ಅವ್ರಿಗೆ ಕೇಳ ಹಾಕೋದ ತಳಕ್ಕೆ ಕೇಳ್ತಾ ಇದ್ವಿ ಅಷ್ಟೇ. ಈ BJP ಗೌರ್ಮೆಂಟ್ ಇದ್ದಾಗ ಯಾಕೆ BJP ಗೌರ್ಮೆಂಟ್ ಇದ್ದಾಗೂ ಕೇಳಿದ್ವಿ ನಾವು. BJP ಗೌರ್ಮೆಂಟ್ ಇದ್ದಾಗ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದ್ದಾರೆ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷರು ಮಾಡಿದ್ದಾರೆ, ಮುನ್ಸಿಪಾಲ್ಟಿ ಮೆಂಬರ್ ಮಾಡಿದ್ದಾರೆ, ಸಾಕಷ್ಟು ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ. ಕನಕ ಭವನಗಳು ಅವ್ರ ಪೇರ್ಡಾಗ ಮಾಡ್ತಾರೆ, ಇವ್ರ ಪೇರ್ಡಾಗೂ ಮಾಡ್ತಾರೆ. ಜಾಸ್ತಿ ಮಾಡೋದು ಹಿಂದಿನ MLA ಪೇರ್ಡಾಗ. ಸರ್, ಯಾಕೆ ಈ ರೀತಿಯಲ್ಲಿ ನಿಮ್ಮ ಜೊತೆ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅವರಿಗೆ ಕೇಳ್ಬೇಕಿರ್ತಾರೆ, ಅವ್ರು ಅನ್ಯಾಯ ಯಾಕೆ ಮಾಡ್ತಾ ಇದ್ದೀರಿ ಇಂಥವ್ರು 37,000 ಓಟ್ ತೊಗೊಂಡು ಆ ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡ್ತಾ ಇತ್ತು ಅಂತ ಅವಳೇ ಹೇಳ್ಬೇಕಿಲ್ಲ. ತಾವು ಕೇಳಿದಾಗ ಏನು ಹೇಳ್ತಾರೆ ಸರ್ ಭೇಟಿ ನೀಡಿದಾಗ? ಅವರಿಗೆ ಭೇಟಿ ನೀಡಿದಾಗ ಮಾಡ್ತೀನಿ, ನಮಗೆ ಇದು ಆಗ್ತಾ ಇಲ್ಲಪ್ಪ, ನಮಗೆ ಕೊಡ್ತಾ ಇಲ್ಲ, ಏನು ನಮ್ಮದೇ ನಡೀತಾ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಈಗ ಮುಖ್ಯಮಂತ್ರಿ ಯಾರು ನೀವು ಭೇಟಿ ಆಗಿ ನೀವು ಹೋಗ್ತೀರಿ ಆಳಂದ ತಾಲೂಕಲ್ಲಿ ನೋಡಮ್ರಿ, ಇದ್ರದ್ದು ಏನು ಬರ್ತಾ ಅವರು ಏನು ಹೇಳ್ತಾರೆ ನೋಡ್ಕೊಂಡು ಮುಂದಿನ ನಿರ್ಣಯ ಕೈಗೊಳ್ತಾರೆ. ಪ್ರತಿಭಟನೆ ಇಲ್ಲ, ಪ್ರತಿಭಟನೆ ಇಲ್ಲ, ಬರೀ ಪತ್ರ ಮುಖಾಂತರ ಅವ್ರಿಗೆ ಮಾಡ್ತಾರೆ. ಚಂದ್ರಶೇಖರ್